welcome to my channel. I am Mahesh here. Today's class I will be discussing about income from profession, and now we can solve a problem under this chapter related to chartered accountant. So let's go to the problem. R.S. Jain is a chartered accountant. He has prepared the following income and expenditure account for the year ending 31st March 2019. So they have given the expenditure and then income account. So one by one we can see. First one, to office expenses. In expenditure side we have to decide whether it is a professional expenses or not, and when we comes to income side we require to decide whether it is a professional income or not. Based upon these things we are going to be solve a problem. So here the office expenses, it is a purely professional expenditure, so we have to be consider. And then second one is to employees salary. This is also a professional expenses. So usually as a employer he has to pay the salary to all the employees, so ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. And then next one, to books other than annual publication. So 500 rupees they have given for book. That means we have to be assume that it has been purchased. So here we require to calculate depreciation. ಅದರಲ್ಲಿ ಪ್ರೊಫೆಷನಲ್ ಬುಕ್ ಅದರ್ ದೆನ್ ಆನ್ಯಲ್ ಪಬ್ಲಿಕೇಶನ್ ಆಗಲಿ ಅಥವಾ ಆನ್ಯಲ್ ಪಬ್ಲಿಕೇಶನ್ ಆಗಲಿ, ಸೊ ಡಿಪ್ರಿಸಿಯೇಷನ್ನ 100% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಲೇಬೇಕು ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೇಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಟು ಪರ್ಸ್ನಲ್ ಎಕ್ಸ್ಪೆನ್ಸಸ್. ಸೊ ಪರ್ಸ್ನಲ್ ಎಕ್ಸ್ಪೆನ್ಸಸ್ನ ತಗೊಳ್ಬಾರ್ದು ಬಿಕಾಸ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಇಸ್ ಪ್ರೊಫೆಷನ್. ಆ್ಯಂಡ್ ಇನ್ ದ ಸೇಮ್ ವೇ, ಡೊನೇಷನ್ ಟು NDF. So donation to NDF, that means National Defence Fund. So National Defence Fund ಗೆ ಡೊನೇಷನ್ಸ್ ಕೊಟ್ಟರೆ ಅದು ಎಕ್ಸಂಪ್ಷನ್ ಆಗುತ್ತೆ, ಬಟ್ ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್, ಟು ಇಂಟ್ರೆಸ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ 700 ರೂಪೀಸ್ ಇದೆ. ದೆನ್ ಅಡ್ಜಸ್ಟ್ಮೆಂಟ್ ನೋಡಬೇಕು, ಲೋನು ಯಾವ ಪರ್ಪಸ್ಗೆ ತೊಗೊಂಡಿದ್ದಾನೆ ಅಂತ. ಸಪೋಸ್ ಪ್ರೊಫೆಷ್ನಲ್ ಯೂಸ್ಗೆ ತೊಗೊಂಡಿದ್ರೆ ಲೋನು, ಅವಾಗ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸಪೋಸ್ ಪರ್ಸ್ನಲ್ ಯೂಸ್ಗೆ ಏನಾದರೂ ಲೋನ್ ತೊಗೊಂಡಿದ್ರೆ ಆಗ ಇಂಟ್ರೆಸ್ಟ್ ಕೂಡ ಇಲ್ಲಿ ತೊಗೊಳ್ಬಾರ್ದು. ಸೊ ಲೆಟ್ ವಿ ಚೆಕ್ ಇಟ್ ಔಟ್ ಇನ್ ದ ಅಡ್ಜಸ್ಟ್ಮೆಂಟ್ ಇನ್ ಲೇಟರ್. ಸೊ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್, ಟು ಇನ್ಕಮ್ ಟ್ಯಾಕ್ಸ್. ಸೊ 13,300 ಇದನ್ನು ಎಕ್ಸ್ಪೆಂಡಿಚರ್ ಅಂತ ನಾವು ಟ್ರೀಟ್ ಮಾಡಲ್ಲ, ಬಿಕಾಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರೆ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ. ಸೊ ಇದು ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರ್ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, car expenses. So 2000 they have given. So car expenses 2000 rupees ಕೊಟ್ಟಿದ್ದಾನೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡ್ತೀವಿ, ಹೌ ಮಚ್ ಪರ್ಸೆಂಟೇಜ್ ದೇ ಹ್ಯಾವ್ ಯೂಸಿಂಗ್ ದ ಕಾರ್ ಫಾರ್ ಪ್ರೊಫೆಷ್ನಲ್ ಆರ್ ಎಲ್ಸ್ ಪರ್ಸ್ನಲ್. ಆ ಬೇಸ್ಡ್ ಆನ್ ಇನ್ಫಾರ್ಮೇಷನ್ ಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಆಮೇಲೆ ನೋಡೋಣ. ದೆನ್ ದೇ ಹ್ಯಾವ್ ಗಿವನ್ ದ ಸರ್ಪ್ಲಸ್ 91,000. ಸೊ ಸರ್ಪ್ಲಸ್ ಅಂತ ಕೊಟ್ಟಿದ್ದಾನೆ, ಬಿಕಾಸ್ ಇಲ್ಲಿ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ಅಕೌಂಟ್ ಆದ್ದರಿಂದ ಇಲ್ಲಿ ಸರ್ಪ್ಲಸ್ ಅಂತ ಕೊಡ್ತಾರೆ, ಪ್ರಾಫಿಟ್ ಅಂತ ಬರಲ್ಲ ಇಲ್ಲಿ. ಆ್ಯಂಡ್ ದೆನ್ ಗೋ ಫಾರ್ ದ ಇನ್ಕಮ್ ಸೈಡ್. ಸೊ ಇನ್ಕಮ್ ಸೈಡ್ ದೇ ಹ್ಯಾವ್ ಗಿವನ್ ದ ಸೆವರಲ್ ಇನ್ಕಮ್ಸ್. ಸೊ ಹಿಯರ್ ಈಸ್ ಆ್ಯನ್ ಚಾರ್ಟರ್ಡ್ ಅಕೌಂಟೆಂಟ್, ಸೊ ಆಡಿಟ್ ಫೀಸ್ ಅವನಿಗೆ ಇನ್ಕಮ್ ಆಗುತ್ತೆ, ಹಾಗಾದರೆ ವಿ ಹ್ಯಾವ್ ಟು ಕನ್ಸಿಡರ್ ಆ್ಯಸ್ ಪ್ರೊಫೆಷ್ನಲ್ ರಿಸಿಪ್ಟ್. ಸೊ 70,500 ರೂಪೀಸ್ನ ತೊಗೊಳ್ಬೇಕು. ನೆಕ್ಸ್ಟು ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ, ಇದು ಇನ್ಕಮ್ ಆಗಲ್ಲ, ಬಿಕಾಸ್ ಅವನ ಕ್ಲೈಂಟ್ಸಿಂದ ಬಂದರೆ ಮಾತ್ರ ಗಿಫ್ಟ್ ಇಲ್ಲಿ ಅವನಿಗೆ ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಫಾದರ್ ಇನ್ ಲಾ ಇಂದ ಏನು ಗಿಫ್ಟ್ ಇಸ್ಕೊಂಡಿದ್ದಾನೆ ಅದಿಲ್ಲಿ ಇನ್ಕಮ್ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಒನ್, ಡಿವಿಡೆಂಡ್ ರಿಸೀವ್ಡ್ 8,000, ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಸೊ ಇದು ಪ್ರೊಫೆಷ್ನಲ್ ಇನ್ಕಮ್ ಆಗಲ್ಲ. ಇಲ್ಲಿ ಇಂಡಿಯನ್ ಕಂಪನಿ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ, ಸೊ ಇದು ಪ್ರೊಫೆಷನಲ್ ಇನ್ಕಮ್ ಆಗಲ್ಲ, ಸೊ ಇಲ್ಲೂ ತೊಗೊಳ್ಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಪ್ರಾಫಿಟ್ ಆನ್ ಸೇಲ್ ಆಫ್ ಆ್ಯನ್ ಅಸೆಟ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಆ್ಯನ್ ಅಸೆಟ್ ಅಂತ ಅಂದರೆ, ಸೊ ಇದು ಕೂಡ ಪ್ರೊಫೆಷ್ನಲ್ ಇನ್ಕಮ್ ಆಗಲ್ಲ, ಬಿಕಾಸ್ ಅವನ ಅಸೆಟ್ನ ಸೇಲ್ ಮಾಡ್ತಾ ಇದ್ದಾನೆ, ಅದರಿಂದ ಅವನಿಗೆ ಪ್ರಾಫಿಟ್ ಬರ್ತಾಯಿದೆ. ಸೊ ಅವನು ಎಷ್ಟು ಇಯರ್ಸು ಅಸೆಟ್ನ ಕಂಪನಿಯಲ್ಲಿ ಅಥವಾ ಅವನ ಪ್ರೊಫೆಷನ್ ಯೂಸ್ ಮಾಡ್ತಾನೋ
ಅಲ್ಲಿ ತನಕ ಡಿಪ್ರಿಸಿಯೇಷನ ಚಾರ್ಜ್ ಮಾಡ್ತೀವಿ ಅಷ್ಟೇ ಇಲ್ಲಿ. ಬಟ್ ಅದನ್ನೇ ಸೇಲ್ ಮಾಡಿಬಿಟ್ಟು ಪ್ರಾಫಿಟ್ ಬಂದಿದೆ ಅಂದರೆ ಅದನ್ನು ಪ್ರೊಫೆಷ್ನಲ್ ಇನ್ಕಮ್ ಅಂತ ಟ್ರೀಟ್ ಮಾಡಲ್ಲ. ಆ್ಯಂಡ್ ದೆನ್ ಲಾಸ್ಟ್ ಒನ್, ಬೈ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್. ಸೊ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ ಇಲ್ಲಿ 50,000 ದೇ ಹ್ಯಾವ್ ಗಿವನ್. ಹಾಗಾದರೆ ಇವನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದ್ರಿಂದ ಇದು ಪ್ಯೂರ್ಲಿ ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ದೆನ್ ಟೋಟಲ್ 1,40,000 ಕೊಟ್ಟಿದ್ದಾರೆ. ಆ್ಯಂಡ್ ಕಮ್ಸ್ ಟು ದ ಅಡ್ಜಸ್ಟ್ಮೆಂಟ್, you are requested to compute his professional income for the assessment year 2019-20 considering the following points. So totally they have given the 4 adjustment. Let me explain one by one. So first one is the car is used equally for official and personal purposes. ಹಾಗಾದರೆ ಕಾರ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಕಾರ್ಗೆ ಸಂಬಂಧಪಟ್ಟ ಏನು ಎಕ್ಸ್ಪೆಂಡಿಚರು ಅಥವಾ ಬೇರೆ ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾನೆ ಅದಕ್ಕೆಲ್ಲ ಈ ಒಂದು ಅಡ್ಜಸ್ಟ್ಮೆಂಟು ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಲೇ ನಾವು ನೋಡಿದ್ವಿ ಕಾರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದ, ಹಾಗಾದರೆ ಇಲ್ಲಿ ಈ ಅಡ್ಜಸ್ಟ್ಮೆಂಟ್ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ದ ಡಿಪ್ರಿಸಿಯೇಷನ್ ಅಲೌಡ್ ಫಾರ್ ದ ಅಫಿಷಿಯಲ್ ವರ್ಕ್ ಈಸ್ ₹500. ಅಂದರೆ ಈ ಡಿಪ್ರಿಸಿಯೇಷನ್ ಆನ್ ಕಾರ್ ನಾವೇ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಅವನೇ ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ ಅಲೌಡ್ ಆ್ಯಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ತೀವಿ. ಅವನೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾನೆ. ಎಷ್ಟು? ₹500. ಸೊ ಇದನ್ನು ಡೈರೆಕ್ಟಾಗಿ ತೊಗೊಳ್ತೀವಿ. ಬಟ್ ಕಾರ್ ಎಕ್ಸ್ಪೆನ್ಸಸ್ ಏನು ಪ್ರಾಬ್ಲಮಲ್ಲಿದೆ ಅದರಲ್ಲಿ ಈಕ್ವಲಿ ಫಾರ್ ಅಫಿಷಿಯಲ್ ವರ್ಕ್ ಅಂತ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾ ಇರೋದ್ರಿಂದ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ 50% ಮಾತ್ರ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕು. ಸೊ ದಿಸ್ ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಇಲ್ಲಿ ₹1,000 paid as domestic servants salary is included in employee salary. ಹಾಗಾದರೆ ಇಲ್ಲಿ ಎಂಪ್ಲಾಯಿ ಸ್ಯಾಲ್ರಿಗೆ ಅಡ್ಜಸ್ಟ್ಮೆಂಟ್ ಇದೆ. ಅಂದರೆ ಎಂಪ್ಲಾಯಿ ಸ್ಯಾಲ್ರಿ ಏನು ಕೊಟ್ಟಿದ್ದಾನೆ ಅದರಲ್ಲಿ ₹1,000 ಡೊಮೆಸ್ಟಿಕ್ ಸರ್ವೆಂಟ್ ಸ್ಯಾಲ್ರಿ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಎಂಪ್ಲಾಯಿ ಸ್ಯಾಲ್ರಿ, ಸೊ ಪ್ರಾಬ್ಲಮಲ್ಲಿ 5,000 ಕೊಟ್ಟಿದ್ದಾನೆ, ಅದರಲ್ಲಿ 1,000 ಲೆಸ್ ಮಾಡಬೇಕು. ಬಿಕಾಸ್ ಡೊಮೆಸ್ಟಿಕ್ ಸರ್ವೆಂಟ್ ಸ್ಯಾಲ್ರಿನ ಇಲ್ಲಿ ನಾವು ಸೇರಿಸೋ ಆಗಿಲ್ಲ, ಅದಕ್ಕೆ 1,000ನ ಲೆಸ್ ಮಾಡಿ ರಿಮೈನಿಂಗ್ 4,000 ಮಾತ್ರ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 2 adjustment is over. Next come to the point C. Loan has been taken to purchase office building ಅಂತ ಇದೆ. ಹಾಗಾದರೆ ಲೋನ್ ಇಲ್ಲಿ ಅವನ ಆಫೀಸ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡೋಕ್ಕೆ ತೊಗೊಂಡಿರೋದ್ರಿಂದ ಲೋನ್ ಟೇಕನ್ ಫಾರ್ ಪ್ರೊಫೆಷ್ನಲ್ ಯೂಸ್ ಅಂತ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ತೀವಿ. ಹಾಗಾದರೆ ಇಲ್ಲಿ ಏನು ಇಂಟ್ರೆಸ್ಟ್ ಅಂತ ಎಕ್ಸ್ಪೆನ್ಸಸ್ ಸೈಡ್ ಕೊಟ್ಟಿದ್ದ ₹700, ಅದನ್ನು ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಇಲ್ಲೇನಾದರೂ ಲೋನ್ ಹ್ಯಾಸ್ ಬಿನ್ ಟೇಕನ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಕೊಟ್ಟಿದ್ರೆ ಆವಾಗ ಇಂಟ್ರೆಸ್ಟು ಕೂಡ ನಾವೆಲ್ಲೂ ತೊಗೊಳ್ತಾ ಇರಲಿಲ್ಲ. ಬಟ್ ಇಲ್ಲಿ ಆಫೀಸ್ ಬಿಲ್ಡಿಂಗ್ ಅಂತ ಹೇಳಿರೋದ್ರಿಂದ ಇಂಟ್ರೆಸ್ಟ್ನ ನಾವು ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಲೇಬೇಕು. ಸೊ ಇದು ತುಂಬ ಇಂಪಾರ್ಟೆಂಟು. ಕೆಲವೊಂದು ಟೈಮ್ ಲೋನ್ ಬಗ್ಗೆ ಅಡ್ಜಸ್ಟ್ಮೆಂಟೇ ಕೊಡಲ್ಲ. ದಟ್ ಮೀನ್ಸ್ ಲೋನ್ ಟೇಕನ್ ಫಾರ್ ಪರ್ಸ್ನಲ್ ಯೂಸಾ ಅಥವಾ ಪ್ರೊಫೆಷ್ನಲ್ ಯೂಸಾ ಆ ಥರ ಏನೂ ಕೊಟ್ಟಿಲ್ಲ ಅಂದಾಗ ನಾವು ಇಂಟ್ರೆಸ್ಟ್ ಆನ್ ಲೋನ್ನ ಯಾವಾಗೂ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಅಂದರೆ ಅಡ್ಜಸ್ಟ್ಮೆಂಟ್ ಏನೂ ಕೊಟ್ಟಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಆಲ್ವೇಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸೇ. ಸಪೋಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾಗ ಅದು ಪ್ರೊಫೆಷ್ನಲ್ ಯೂಸ್ಗೆ ಲೋನ್ ತೊಗೊಂಡಿದ್ದಾನ ಅಥವಾ ಪರ್ಸ್ನಲ್ ಯೂಸ್ಗೆ ಲೋನ್ ತೊಗೊಂಡಿದ್ದಾನ ಅಂತ ಡಿಫ್ರೆನ್ಸಿಯೇಷನ್ ನೋಡ್ಕೊಬೇಕು. ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ದೆನ್ ಕಮ್ ಟು ದ ಲಾಸ್ಟ್ ಅಡ್ಜಸ್ಟ್ಮೆಂಟ್. ಮಿಸ್ಟರ್ ಜೈನ್ ಈಸ್ ಆನ್ ಓನರ್ ಆಫ್ ಎ ಬಿಲ್ಡಿಂಗ್. ಇಟ್ಸ್ WDV is ₹80,000 on 1st April 2019. ದ ಬಿಲ್ಡಿಂಗ್ ಯೂಸ್ಡ್ ಫಾರ್ ಮಿಸ್ಟರ್ ಜೈನ್ ಆಫೀಸ್. ಹಾಗಾದರೆ ಈ ಬಿಲ್ಡಿಂಗ್ನ ಅವನ ಆಫೀಸಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಇಲ್ಲೇನು WDV ವ್ಯಾಲ್ಯೂ ಇದೆ 80,000 ಮೇಲೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಬಿಲ್ಡಿಂಗ್ ಮೇಲೆ 10%. ಆ್ಯಂಡ್ ದೆನ್ ಬಿಸೈಡ್ಸ್ ದಿಸ್ ಫರ್ನಿಚರ್ ಕಾಸ್ಟಿಂಗ್ ₹30,000. ಇಟ್ಸ್ WDV ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1st April 2019 ವಾಸ್ ₹20,000. ಇಲ್ಲಿ ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು, ಬಟ್ ಇಲ್ಲಿ ಕಾಸ್ಟ್ ಮೇಲೆ ಮಾಡಲ್ಲ ನಾವು. WDV ಏನಿದೆ 1st April 2019ಗೆ ಅಂದರೆ 20,000 ಇದೆ ಅಲ್ವಾ, ಈ ₹20,000 ಮೇಲೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. ಯಾವಾಗ ಕಾಸ್ಟ್ ಪ್ರೈಸ್ ಮತ್ತು WDV ವ್ಯಾಲ್ಯೂ ಎರಡೂ ಕೊಟ್ಟಿರ್ತಾನೆ ಆವಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಅಮೌಂಟ್ ಏನಿರುತ್ತೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಸೊ ಇಲ್ಲಿ ಫರ್ನಿಚರ್ ಮೇಲೂ 10% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ, ಅಂದರೆ 20,000 ಇಂಟು 10%. ಮತ್ತು ಬಿಲ್ಡಿಂಗ್ ಮೇಲೂ 10% ಚಾರ್ಜ್ ಮಾಡ್ತೀವಿ, ಅಂದರೆ 80,000 ಇಂಟು 10%.
ಸೊ ಎರಡಕ್ಕೂ ಕೂಡ ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನು ಸೇಮೇ, ದಟ್ ಈಸ್ 10% per annum. So let's go to the solution part. So still we have discussed about the problem and then adjustment. Now we can easily solve the problem. So computation of taxable income from profession. So let me write assessee and then status, and in the right side assessment year and then previous year as usual. Then this is the format to calculate the income from profession. In previous session we have discussed about income from profession related to doctor. Then now we came to the chartered accountant. So format is same for both doctor and then chartered accountant. So format same ಇರುತ್ತೆ, ಬಟ್ ಇಲ್ಲಿ ರಿಸಿಪ್ಟ್ಸ್ ಮತ್ತು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾತ್ರ ವೇರಿಯೇಷನ್ ಆಗುತ್ತೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ಪ್ರೊಫೆಷನಲ್ ರಿಸಿಪ್ಟ್ ಆಡಿಟ್ ಫೀಸ್ ಇದೆ 70,500. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ಕಮ್. ಈಗ ಇನ್ಕಮ್ ಸೈಡಲ್ಲಿ ನೋಡಿ ಯಾವ್ಯಾವ ಇನ್ಕಮ್ ಅಂತ ಮಾಡ್ಕೊಂಡಿದ್ದೀರಾ ಅದನ್ನು ಮಾತ್ರ ತೊಗೊಳ್ಬೇಕು, ಬೇರೆ ಐಟಮ್ಸ್ನ ತೊಗೊಳಕ್ಕೆ ಹೋಗಬಾರ್ದು. ನೆಕ್ಸ್ಟು ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ ಇದೆ 50,000, ಟೇಕ್ ಇಟ್ ಆ್ಯಸ್ ಯೂಶುವಲ್. ಆ್ಯಂಡ್ ದೆನ್ ಈ ಎರಡೇ ಇನ್ಕಮ್ಸ್ ಇರೋದಿಲ್ಲಿ. ದೆನ್ ಮೇಕ್ ಇಟ್ ಟೋಟಲ್ ವಿ ವಿಲ್ ಗೆಟ್ 1,20,500 rupees. ಸೊ 1,20,500 rupees ಬರುತ್ತೆ. ಇನ್ಯಾವುದೂ ಇವನಿಗೆ ಪ್ರೊಫೆಷ್ನಲ್ ಇನ್ಕಮ್ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಗೋ ಫಾರ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಅಂದರೆ ಈಗ ಎಕ್ಸ್ಪೆನ್ಸಸ್ ನಾವೇನು ಪ್ರಾಬ್ಲಮಲ್ಲಿ ಯಾವುದ್ಯಾವುದಿದೆ ಅಂತ ಮಾರ್ಕ್ ಮಾಡ್ಕೊಂಡ್ವಿ, ಅದು ಒನ್ ಬೈ ಒನ್ ತೊಗೊಳ್ತಾ ಹೋಗಿ. ಫಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ rupees 10,000. ಸೊ ಆ್ಯಸ್ ಯೂಶುವಲ್ ತೊಗೊಳ್ತೀವಿ. ಅದಾದಮೇಲೆ ಎಂಪ್ಲಾಯೀಸ್ ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್ ಇತ್ತು, ಏನು 1,000 ಪೇ ಟು ದ ಡೊಮೆಸ್ಟಿಕ್ ಸರ್ವೆಂಟ್ ಅಂತ. ಅದಕ್ಕೆ 5,000ಅಲ್ಲಿ 1,000 ಲೆಸ್ ಮಾಡಿ 4,000 rupeesನ ತೊಗೊಳ್ತಾ ಇದ್ದೀವಿ. ಇಲ್ಲಿ ಅರ್ಥ ಆಗಿದೆ ಅಲ್ವಾ? ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್ ಆನ್ ಬುಕ್ ಅಂತ ಇದೆ. ಮತ್ತು ಪ್ರಾಬ್ಲಮಲ್ಲಿ ಪ್ರೊಫೆಷ್ನಲ್ ಬುಕ್ ಅದರ್ ದ್ಯಾನ್ ಆನ್ಯಲ್ ಪಬ್ಲಿಕೇಶನ್ ಅಂತ ಕೊಟ್ಟಿದ್ದ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲೇಬೇಕು. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಬುಕ್ ಅದರ್ ದ್ಯಾನ್ ಆನ್ಯಲ್ ಪಬ್ಲಿಕೇಶನ್, ಸೊ ಇಲ್ಲಿ 40% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಇಲ್ಲಿ ಅದರ್ ದ್ಯಾನ್ ಆನ್ಯಲ್ ಪಬ್ಲಿಕೇಶನ್ ಆಗಲಿ ಅಥವಾ ಆನ್ಯಲ್ ಪಬ್ಲಿಕೇಶನ್ ಅಂತ ಆದರೂ ಕೊಟ್ಟಿರಲಿ, ಎರಡೂ ಕೇಸಲ್ಲಿ ಡಿಪ್ರಿಸಿಯೇಷನ್ನು 40% ಚಾರ್ಜ್ ಮಾಡೋದು. ಸೊ ಹಾಗಾದ್ರೆ ಇಲ್ಲಿ 500 ಇಂಟು 40%, 200 rupees ವಿ ವಿಲ್ ಗೆಟ್. ಆ್ಯಂಡ್ ನೆಕ್ಸ್ಟ್ ಯಾವುದಿದೆ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ ಲೋನ್ ವಾಸ್ ಟೇಕನ್ ಫಾರ್ ದ ಪರ್ಚೇಸ್ ಆಫ್ ಆಫೀಸ್ ಬಿಲ್ಡಿಂಗ್ ಅಂತ. ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ನಮಗೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ 700 rupees ಆ್ಯಸ್ ಇಟ್ ಈಸ್ ತಗೊಳ್ತೀವಿ. ಆ್ಯಂಡ್ ದೆನ್ ಅದಾದಮೇಲೆ ಕಾರ್ ಎಕ್ಸ್ಪೆನ್ಸಸ್. ಸೊ ಕಾರ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದ, ಅಂದರೆ ಆಫ್ ದ ಕಾರ್ ಈಸ್ ಈಕ್ವಲಿ ಯೂಸ್ಡ್ ಫಾರ್ ದ ಅಫಿಷಿಯಲ್ ಪರ್ಪಸ್ ಅಂತ. ಅಂದರೆ ಕಾರಲ್ಲಿ 50% ಅಥವಾ 1/2 ಮಾತ್ರ ಪ್ರೊಫೆಷ್ನಲ್ ಪರ್ಪಸ್ ಆಗುತ್ತೆ. ಅದಕ್ಕೆ ಅಲ್ಲಿ 2,000 rupees ಏನು ಕಾರ್ ಎಕ್ಸ್ಪೆನ್ಸಸ್ ಇದೆ ಅದರಲ್ಲಿ 1/2 ಮಾತ್ರ ನಾವಿಲ್ಲಿ ಚಾರ್ಜ್ ಮಾಡ್ತೀವಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ. ಇಟ್ ವಿಲ್ ಕಮ್ಸ್ ಟು ₹1,000. ಆ್ಯಂಡ್ ದೆನ್ ನೆಕ್ಸ್ಟು ಕೊನೆ ಅಡ್ಜಸ್ಟ್ಮೆಂಟಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಕೊಟ್ಟಿದೆ ಅಲ್ವಾ, WDV ವ್ಯಾಲ್ಯೂ ₹80,000 ಅಂತ. ಅದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 80,000 ಇಂಟು 10%, ಬಿಕಾಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅವನೇ ಕೊಟ್ಟಿದ್ದ 10% ಅಂತ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ 8,000 rupees ಬರುತ್ತೆ. ಹಾಗಾದ್ರೆ ಇಲ್ಲಿ ಬುಕ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀವಿ. ಇದು ಆನ್ಯಲ್ ಪಬ್ಲಿಕೇಶನ್ ಆಗಲಿ ಅಥವಾ ಅದರ್ ದ್ಯಾನ್ ಆನ್ಯಲ್ ಪಬ್ಲಿಕೇಶನ್ ಆಗಲಿ ಎರಡಕ್ಕೂ ಕೂಡ 40%. ನೀವು ಓಲ್ಡ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದಾಗ 100% ಅಥವಾ 60% ಅಂತ ಕೊಟ್ಟಿರ್ತಾನೆ, ಬಟ್ ಅದು ಚೇಂಜ್ ಆಗಿದೆ. ಆ್ಯಂಡ್ ದೆನ್ ಇಂಟ್ರೆಸ್ಟು 700 rupees ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ವಿ, ಬಿಕಾಸ್ ಇಲ್ಲಿ ಲೋನ್ ತೊಗೊಂಡಿರೋದು ಅವನು ಪ್ರೊಫೆಷ್ನಲ್ ಪರ್ಪಸ್ಗೆ. ಇನ್ನು ಕಾರ್ ಎಕ್ಸ್ಪೆನ್ಸಸ್ 2,000ಅಲ್ಲಿ 1/2 ಆಫೀಸ್ ಪರ್ಪಸ್ಸು, ಇನ್ನು 1/2 ಪರ್ಸ್ನಲ್ ಪರ್ಪಸ್ ಅಂತ ಹೇಳಿದ್ದಾನೆ. ಅದಕ್ಕೆ ಆಫ್ ಮಾತ್ರ ನಾವಿಲ್ಲಿ ಚಾರ್ಜ್ ಮಾಡ್ತೀವಿ. ಇನ್ನು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅವನೇ WDV ವ್ಯಾಲ್ಯೂ 80,000 ಕೊಟ್ಟಿರೋದ್ರಿಂದ ಅದ್ರ ಮೇಲೆ 10% ಚಾರ್ಜ್ ಮಾಡ್ತೀವಿ. ಆ್ಯಂಡ್ ದೆನ್ ಅದೇ ರೀತಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಇಲ್ಲಿ ಫರ್ನಿಚರು ಕಾಸ್ಟ್ ಪ್ರೈಸು 30,000 ಕೊಟ್ಟಿದ್ದ, ಬಟ್ ಬುಕ್ ವ್ಯಾಲ್ಯೂ ನಾವು ತೊಗೊಳಲ್ಲ. ಬಟ್ WDV ಏನು ಕೊಟ್ಟಿದ್ದ 20,000, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ದಟ್ ಮೀನ್ಸ್ 20,000 ಇಂಟು 10%, ಸೊ 2,000 rupees ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಸೊ ಇಲ್ಲಿ ಬಿಲ್ಡಿಂಗು ಮತ್ತು
ಫರ್ನಿಚರು ಎರಡೂ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಸಪ್ರೇಟ್ಲಿ, ಅದನ್ನು ಮರಿಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋವಾಗ ಏನೂ ಇಲ್ಲ. ಅವನೇ ಪ್ರಾಬ್ಲಮಲ್ಲಿ 500 ರೂಪೀಸ್ ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ ಅಲೌಡ್ ಫಾರ್ ದ ಅಫಿಷಿಯಲ್ ವರ್ಕ್ ಇಸ್ ₹500 ಅಂತ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದ. ಸೊ ಹಾಗಾಗಿ ಡೈರೆಕ್ಟಾಗಿ 500 ರೂಪೀಸ್ನ ನಾವು ಡಿಪ್ರಿಸಿಯೇಷನ್ನ ತಗೊಳ್ತೀವಿ. ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡಬಾರ್ದು, ಬಿಕಾಸ್ ಅಲೌಡ್ ಫಾರ್ ಅಫಿಷಿಯಲ್ ವರ್ಕ್ ಅಂತ ಅವನೇ ಕೊಟ್ಟಿರೋದ್ರಿಂದ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅವನೇ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿದ್ದಾನೆ. ಸೊ ಇದರಲ್ಲಿ ಮತ್ತೆ ನಾವು 1/2 ಅಂತ ಹಾಕ್ಕೊಳ್ಬಾರ್ದು, ರಾಂಗ್ ಆಗುತ್ತೆ. ಅಲೌಡ್ ಡಿಪ್ರಿಸಿಯೇಷನ್ ಅಂತಾದ್ರೂ ಕೊಡಲಿ, ಡೈರೆಕ್ಟಾಗಿ ತೊಗೊಳ್ತೀವಿ. ಅಥವಾ ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್ ಅಂತಾದ್ರೂ ಕೊಡಲಿ, ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಅವ್ನು ಕೊಟ್ಟಿರೋ ಅಮೌಂಟ್ನೇ ತೊಗೊಳ್ಬೇಕು. ಆ್ಯಂಡ್ ದೆನ್ ಟೋಟಲ್ ಮಾಡ್ಕೊಳ್ಳಿ. ಸೊ ಇನ್ನರ್ ಕಾಲಮಲ್ಲಿ ಟೋಟಲ್ ಮಾಡಿದಾಗ ಇಷ್ಟು ಎಕ್ಸ್ಪೆನ್ಸಸ್ ಇಟ್ ವಿಲ್ ಕಮ್ಸ್ ₹26,400. ಆ್ಯಂಡ್ ದೆನ್ ಈಗ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಹಾಗಾದರೆ ಇಲ್ಲಿ ₹1,20,500 ಪ್ರೊಫೆಷ್ನಲ್ ರಿಸಿಪ್ಟ್ ಇದೆ, ಅದರಲ್ಲಿ ಮೈನಸ್ ₹26,400. ಸೊ ಇದನ್ನು ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ₹94,100 ಆ್ಯಸ್ ಎ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ವಿ ಗಾಟ್ ದಟ್ ₹94,100. ಥ್ಯಾಂಕ್ ಯು.